ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಮ್ಮ ಲಕ್ಷ್ಮೀ ನಿವಾಸ ಲಾಗ್ನ ಎಲ್ಲರೂ ಪ್ರೀತಿಯಿಂದ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನೇ ಒಳ್ಳೆಯ ವಿಚಾರ ಇದ್ರೂ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದು ಡಿಸೆಂಬರ್ ಎಂಡು 31ನೇ ತಾರೀಕು ಭಾನುವಾರದ ಲಾಗಿದು. ಎಲ್ಲ ಸಂಡೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನ್ಯೂವರ್ಗೆ ಮಾಡ್ಕೋತಾಯಿದ್ವಿ. ಧನುರ್ಮಾಸ ಪೂಜೆನೂ ಶುರು ಮಾಡಬೇಕಾಯಿತು. ಸಂಡೇ ಎಲ್ಲ ಮನೇಲಿ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶುರು ಮಾಡೋಣ. ಧನುರ್ಮಾಸ ಪೂಜೆಗೂ ಸರಿ ಹೋಗುತ್ತೆ, ನ್ಯೂ ಇಯರ್ಗೂ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಏನಿರಲ್ಲ ಟೆನ್ಷನ್ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ವಿ. ಅದು ರೋಡ್ ಸೈಡ್ ಇರೋ ಕಿಟಕಿಗಳನ್ನೆಲ್ಲ ಸ್ವಲ್ಪ ಧೂಳು ಜಾಸ್ತಿ ಅಂದ್ಬಿಟ್ಟು ಅವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀವಿ. ವೀಕ್ ಆದರೂ ಸರಿ, ಒಂದು 15 ಡೇಸಿಗಾದರೂ ಕ್ಲೀನ್ ಮಾಡ್ಕೋತಾ ಇರ್ತೀವಿ. ನಾನು ಬರೀ ಸಂಡೇ ಆಗಲಿಲ್ಲ ಫ್ರೆಂಡ್ಸ್, ನನಗೆ ಫುಡ್ಡೇ ಆಗೋಗಿತ್ತು. ಫುಲ್ಲು ಬರೀ ಬೆಳಗ್ಗೆಯಿಂದ ಸಂಜೆವರೆಗೂ ಅಡುಗೆ ಆ ಥರ ಆಯಿತು. ಲಾಗ್ ನೋಡಿ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಹೆಂಗೆ ಅಡುಗೆ ಮಾಡಿದ್ದೀನಿ. ನೀವೇ ನೋಡಿ ಕಮೆಂಟ್ ಮಾಡಿ. ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆ ನಾನು ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟೊಂದು ನಮ್ಮ ಮನೆಯವರು ಫೋನ್ ಮಾಡಿದ್ರು, ಸರಿ ಎಗ್ ರೈಸ್ ಎಲ್ಲ ಏನೂ ಮಾಡಬೇಡ, ನಾನು ಎಗ್ ರೈಸ್ ಮಾಡಿ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಎಗ್ ರೈಸ್ ಏನೂ ಮಾಡಬೇಡ, ಬ್ಲೆಡ್ ತೊಗೊಂಬರ್ತಾಯಿದ್ದೀನಿ ಅಂತ ಅಂದರು. ಇವರು ಹೊರಗಡೆ ಹೋಗಿದ್ರಲ್ಲ, ಸರಿ ನಾವು ಅಂದ್ಕೊಳ್ಳೋದೇ ಒಂದು, ಇವರೇ ಒಂದು ಚೇಂಜ್ ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನಾದೆ. ಸರಿ ಆಯಿತು, ಅದು ನಾನು ಬ್ಲೆಡ್ನ ನಾನೇನು ಮಾಡೋಕ್ಕೆ ಹೋಗಲ್ಲ, ಅದು ನನಗೆ ಅಷ್ಟಾಗಿ ಮಾಡಿದ್ರು ಅದೇನೋ ರುಚಿ ಸಿಗೋಲ್ಲ ಅಂತ ಅನ್ಕೋತೀನಿ. ನನಗೆ ಹಂಗೆ ಅನಿಸುತ್ತೆ. ಅದಕ್ಕೇ ನಮ್ಮ ಮನೆಯವ್ರಿಗೆ ಹೇಳಿದೆ, ನೀವೇ ಮಾಡ್ಕೊಳ್ಳಿ ಅಂತ. ಜಾಸ್ತಿ ಅದು ಇದಂತಂದರೆ ಯಾವಾಗಲೂ ಅವರೇ ಮಾಡೋದು, ಇವತ್ತೇ ಅಲ್ಲ ಆವಾಗಲಿಂದನೂ ಅಷ್ಟೇ. ಚೆನ್ನಾಗಿ ಮಾಡ್ತಾರೆ, ಮಸಾಲೆ ಎಲ್ಲ ರುಬ್ಬಲ್ಲ, ಹಂಗೇ ಹಾಕ್ಬಿಟ್ಟು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಸರಿ ಆಯಿತು, ರೊಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು ನಾನು ರೊಟ್ಟಿಗೆಲ್ಲ ಹಿಟ್ಟು ಕಲಸಿಕ್ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು, ಇನ್ನೂ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಇತ್ತು ರೂಮಲ್ಲೆಲ್ಲ. ನಾನು ಕ್ಲೀನ್ ಮಾಡೋಕ್ಕೆ ಹೋದೆ. ಸರಿ ನಿಮ್ಮದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬನ್ನಿ, ನಾನು ಆಮೇಲೆ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಅವ್ರು ಮಾಡ್ಕೋತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಬೆಳಗ್ಗೆ ಟಿಫನ್ಗೆ ಬೇಗನೆ ತೊಗೊಂಬಂದಿದ್ರು. ಸರಿ ಆಯಿತು, ಬೇಗ ತರಂಗಿದ್ರೆ ಬೇಗ ತೊಗೊಂಬನ್ನಿ, ಇಲ್ಲಾಂದರೆ ಲೇಟ್ ಆದರೆ ಮಧ್ಯಾಹ್ನ ಊಟನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಅಂತ. ಸರಿ ಆಯಿತು, ಬೇಗ ಬರ್ತಾಯಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಳ್ರಿ ಅಂದರು. ಸರಿ, ಅದಕ್ಕೆ ಏನೇನು ಬೇಕು ಎಲ್ಲ ನಾನು ರೆಡಿ ಮಾಡಿ ಕೊಡ್ತಾಯಿದ್ದೆ. ಅವ್ರು ಮಾಡ್ಕೊತ ಹೋದರು. ಎಲ್ಲ ರೆಡಿ ಮಾಡಿಕೊಟ್ರೆ ಬೇಗ ಮಾಡಿಬಿಡ್ತಾರೆ. ಆಮೇಲೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಟೇಸ್ಟ್ ಇರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ. ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ಜಲ್ಲಿ ಮಾತ್ರ ಚಿಕನಲ್ಲೇ ಆಗಲಿ ಮಟನ್ ಆಗಲಿ ಈ ಥರ ಬ್ಲೆಡ್ಡೆಲ್ಲ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಏನಂದರೆ ಫಿಶ್ಶು ನನಗೆ ಮಾಡೋಕ್ಕೆ ಬರಲ್ಲ, ಫಿಶ್ ಸಾಂಬಾರು. ಅವ್ರು ನಾನು ಮಾಡಿದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ, ಅವ್ರು ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ಫಿಶ್ ತಂದರೆ ಬ್ಲೆಡ್ ತಂದರೆ ಅದು ಅವ್ರ ಕೆಲಸ. ಆಮೇಲೆ ಅದೆಲ್ಲ ಆದಮೇಲೆ ನಾನು ಒಬ್ಬೊಬ್ಬರಿಗೆ ರೊಟ್ಟಿ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು, ಸರಿ ಎಲ್ಲರೂ ಕೂತ್ಕೊಳ್ರಪ್ಪ ನಾನು ರೊಟ್ಟಿ ಹಾಕ್ಕೊಡ್ತೀನಿ ಅಂತಂದು ಮನೆ ಕ್ಲೀನ್ ಮಾಡಿದ್ದೆಲ್ಲ ನಿಲ್ಲಿಸಿ ಫಸ್ಟು ಟಿಫನ್ ಮಾಡ್ಕೊಳ್ಳೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಎಲ್ಲರಿಗೂ ರೊಟ್ಟಿ ಹಾಕ್ಕೊಟ್ಟೆ. ನಮ್ಮಲ್ಲಿ ರೊಟ್ಟಿನ ಕೈಯಲ್ಲಿ ಬಳಿತೀವಿ. ನಾನು ಕೈಯಲ್ಲಿ ಬಳಿದ್ರೆ ಅದನ್ನು ಕೈಯಲ್ಲಿ ಮತ್ತು ನೀರಿಗೆ ಹೆಜ್ಜಿ ಒರೆಸ್ಕೊಂಡು ಅಲ್ಲೆಲ್ಲ ಗಲೀಜಾದಂಗೆ ಅನಿಸುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಒಂದು ಹದವಾಗಿ ಕಲಿಸ್ಕೊಂಡು ಸೌಟಲ್ಲೇ ಹಾಕ್ಬಿಡ್ತೀನಿ. ನಮ್ಮ ಕಡೆ ಎಲ್ಲ ಬಳಿಯೋ ರೊಟ್ಟಿನೇ ಜಾಸ್ತಿ. ಹಾಗಾಗಿ ಎಲ್ಲರಿಗೂ ರೊಟ್ಟಿ ಎಲ್ಲ ಹಾಕ್ಕೊಟ್ಬಿಟ್ಟು ನಾನು ಟಿಫನ್ ತಿಂದು ಒಂದು 10 ನಿಮಿಷ ಕೂತಿದ್ದೆ. ಮತ್ತೆ ಅಲ್ಲೇ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಬೇಕಾಗಿತ್ತು. ಅಲ್ಲೇ ಟೈಮ್ ಆಗ್ತಾಯಿತ್ತು. ಇನ್ನು ಮತ್ತೆ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಲೇಟಾಗಿ ಹೋಗ್ಬಿಡುತ್ತೆ. ಆ ಟೈಮಿಗೆ ಊಟ ಮಾಡಲಿಲ್ಲ ಮತ್ತೆ ನೆಕ್ಸ್ಟ್ ಮತ್ತೆ ಊಟ ಮಾಡೋಕ್ಕಾಗಲ್ಲ ಅಂತ. ಸರಿ, ಚಿಕನ್ ತಂದಿರೋದನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡೋಣ, ಅರಿಶಿನಾಗಿ ತೊಳೆಯೋಣ ಅಂಥೇಳಿ ಅದನ್ನು ತೊಳೆದು ಮಸಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಡ್ರಿ ಅಂದ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಕೊಟ್ಟೆ ರೆಡಿ ಮಾಡೋದಕ್ಕೆ. ಅವ್ರು ಟಿಫನ್ ಮಾಡ್ಬೇಕಾದ್ರೆ ನಾನು ರೆಡಿ ಮಾಡಿಕೊಟ್ಟಿದ್ದೆ. ನನಗೆ ಏನೇನು ಬೇಕು ನೀವು ರೆಡಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟೆ. ಅವ್ರು ಅದಕ್ಕೆ ಏನೇನು ಬೇಕು ಅಂತ ಕೇಳ್ತಾಯಿದ್ರು. ಸೊಪ್ಪು ಇವೆಲ್ಲ ಹೇಳಿದ್ದೆ ತೊಗೊಂಬನ್ನಿ ಅಂತ. ಪಾಲಕ್ ಗ್ರೇವಿ ಮಾಡ್ತೀನಿ, ಪಾಲಕ್ ಕಬಾಬ್ ಮಾಡೋಣ, ಪಾಲಕ್ ಗ್ರೇವಿ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಮೆಂತ್ಯ ಸೊಪ್ಪಲ್ಲಿ ಮೆಂತ್ಯ ಸೊಪ್ಪನ್ನ ನಾನು ರುಬ್ಬಕ್ಕೆ ಹಾಕಲ್ಲ ಫ್ರೆಂಡ್, ಅದನ್ನು ಹಂಗೆ ಒಗ್ಗರಣೆಗೆ ಹಾಕ್ತೀನಿ ಚಿಕನ್ಗೆ. ಇದನ್ನು ಚಿಕನ್ ಗ್ರೇವಿಗೆ ಚಿಕನ್ನೆಲ್ಲ ಫಸ್ಟಿಗೆ ಉರಿಯೋಕ್ಕೆ ಅದನ್ನು ನೀರು ಬಿಟ್ಕೊಳ್ಳುತ್ತೆ. ಉರಿಯೋಕ್ಕೆ ಇಟ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲ ಉರಿಯೋಕ್ಕೆ ಇಟ್ಬಿಟ್ಟು ಪಕ್ಕಕ್ಕೆ ಇಟ್ಟೆ. ಇದೆಲ್ಲ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಲಿ, ಅಷ್ಟೊತ್ತಿಗೆ ಮಸಾಲೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ. ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಅದಕ್ಕೆ ಏನೇನು ಬೇಕು ಅದನ್ನು ಸ್ವಲ್ಪ ಜಾಸ್ತಿ ಮುಂದಾಗೆ ಹಾಕ್ಕೋಬೇಕು. ಪಾಲಕ್ ಸೊಪ್ಪನ್ನೆಲ್ಲ ಹುರ್ಕೋಬೇಕು. ಇದನ್ನು ಡ್ರೈ ಆಗಿಬಿಟ್ರೆ ಅದು ಅದ್ರ ಪಾಡಿಗೆ ಅದು ಕೆಲಸ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಸೊಪ್ಪೆಲ್ಲ ಬಿಡಿಸ್ಕೊಟ್ರು ನಮ್ಮ ಮನೆಯವರು. ನಾನೆಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ದೆ. ಇದು ಮಸಾಲೆಗೆ ಏನಂದರೆ ಫ್ರೆಂಡ್ಸು, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಧನಿಯಾ, ಕಡಲೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಗಸಗಸೆ ಇದನ್ನೆಲ್ಲ ಹಾಕ್ಕೊಂಡು ಹುರ್ಕೋಬೇಕು ಫ್ರೆಂಡ್ಸ್. ಮತ್ತು ಪಾಲಕ್ ಸೊಪ್ಪು ಅದನ್ನೆಲ್ಲ ತೆಂಗಿನಕಾಯಿ ಎಲ್ಲ ಏನೂ ಹಾಕೋಲ್ಲ, ಇದಾಗ್ತದೆ. ಈರುಳ್ಳಿ ಸ್ವಲ್ಪ ಮುಂದಾಗಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿತ್ತು ಅವತ್ತು ನಮ್ಮ ಮನೆಯಲ್ಲಿ ಸಂಡೇ. ಹಂಗಾಗಿ ಅದನ್ನೆಲ್ಲ ಹುರ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಎಲ್ಲ ತಣ್ಣಗಾಗಿಬಿಟ್ಟು
ಆಮೇಲೆ ರುಬ್ಕೊಳ್ಳೋದು ಅದನ್ನು. ಮೆಂತ್ಯ ಸೊಪ್ಪು ಮಾತ್ರ ಹುರಿಯೋಕ್ಕಾಗಲ್ಲ, ಅದನ್ನು ಏನಿದ್ರು ಒಗ್ಗರಣೆಗೆ ಹಾಕಿರ್ತೀನಿ. ಅದನ್ನು ನೀರು ಸೇರಿಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಅದು ಇದಾಗುತ್ತೆ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂದ್ಬಿಟ್ಟು ಅದನ್ನು ಮೆಂತ್ಯ ಸೊಪ್ಪನ್ನು ಮಾತ್ರ ಒಗ್ಗರಣೆಗೆ ಹಾಕಿರ್ತೀನಿ. ಇದಕ್ಕೆ ಏನೇನು ಮಸಾಲೆ ಬೇಕು ಅದನ್ನೆಲ್ಲ ಹುರ್ಕೊಂಬಿಡ್ತೀನಿ. ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕ್ಕೋತೀನಿ, ಬೇಗ ಅದು ಬಾಡೋಗ್ಬಿಡುತ್ತೆ ಅಂತ. ತುಂಬ ಒಳ್ಳೆ ಟೇಸ್ಟ್ ಕೊಡ್ತು ಅಂದರೆ ತುಂಬ ಚೆನ್ನಾಗಿತ್ತು ಬಿಡಿ, ರುಚಿಯಾಗಿತ್ತು. ಗ್ರೇವಿ ಎಗ್ ರೈಸಿಗೂ ಪಾಲಕ್ ಗ್ರೇವಿಗೂ ತುಂಬ ಒಳ್ಳೆ ಕಾಂಬಿನೇಷನ್ ಇತ್ತು. ಅದನ್ನೆಲ್ಲ ಆರಿದ ಮೇಲೆ ಹುರಿದು ಅದನ್ನು ಮಿಕ್ಸ್ ಮಾಡಿ ಅದನ್ನು ಮತ್ತೆ ಸೈಡಿಗೆ ಇಟ್ಟು ಎಗ್ ರೈಸಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಈರುಳ್ಳಿ ಎಲ್ಲ ಹೆಚ್ಕೊಡಿ ಅಂತಂದೆ, ಎಲ್ಲರೂ ಹೆಚ್ಕೊಟ್ರು. ಎಲ್ಲ ಹಿಂದಿಂದೇ. ನನಗಂತೂ ಸಂಡೇ ಅವತ್ತು ಫುಲ್ ಡೇ ಕೆಲಸ ಆಗೋಯ್ತು ನನಗೆ. ಬರೀ ನಾನು ಅದನ್ನೇ ಅಂತಿದ್ದೆ, ಇವತ್ತು ಸಂಡೇ ಆಗಲಿಲ್ಲ, ಬರೀ ಫುಡ್ಡು ಡೇನೇ ಆಗೋಯ್ತು. ಮಾಡೋದು ತೊಳೆಯೋದು ಫುಲ್ಲು ಟಯರ್ಡ್ ಆಗೋಯ್ತು ನನಗೆ ಸಂಡೇ. ಹಂಗಾಗಿ ಆಮೇಲೆ ಎಗ್ ರೈಸ್ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಪಕ್ಕಕ್ಕೆ ಗ್ರೇವಿನ ಇಟ್ಬಿಟ್ಟು ಎಗ್ ರೈಸ್ ಮಾಡಿದೆ. ಎಗ್ ರೈಸಿಗೆ ಅವತ್ತೊಂದು ಮಿಸ್ಟೇಕ್ ಏನಾಯಿತು ಅಂತಂದರೆ ಟೊಮೊಟೊ ಇರಲಿಲ್ಲ. ಕೊನೆಗೆ ಟೊಮೊಟೊ ಸಾಸನ್ನೇ ಹಾಕ್ತೆ, ಆದರೂ ಚೆನ್ನಾಗಿತ್ತು. ಸೋಯಾ ಸಾಸ್ ಹಾಕಿ ಟೊಮೊಟೊ ಸಾಸನ್ನೇ ಹಾಕ್ತೆ, ತುಂಬ ಚೆನ್ನಾಗಾಗಿತ್ತು. ಎಗ್ ರೈಸ್ಗೆ ಅಂದರೆ ಹಾಕಿದೆ. ಎಷ್ಟು ಜನ ನಾವಿರೋದು 4 ಜನ ಅಂತಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡೋ, ಉಳಿದ್ರೆ ಬೇಕಾದ್ರೆ ಸಂಜೆಗೂ ಆಗುತ್ತೆ, ಮತ್ತು ನಿಂಗೆ ಸಂಜೆಗೆ ಅಡುಗೆ ರಿಸ್ಕ್ ಇರೋಲ್ಲ ಅಂತಂದರು. ಏನು ಅಡುಗೆ ರಿಸ್ಕ್ ಇರೋಲ್ಲ, ಮತ್ತು ಸಂಜೆನೂ ಅದೇ ಕೆಲಸ ನನಗೆ. ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇದ್ರೂ ಅದು ಟೈಮ್ ಹೋಗೋದು ಗೊತ್ತಾಗಲ್ಲ. ಕೆಲಸ ಮಾಡ್ತಿದ್ರೆ ಮನೆ ಕ್ಲೀನಿಂಗ್ ಬೇರೆ ಇಟ್ಕೊಂಬಿಟ್ಟಿದ್ದೀವಿ ಅವತ್ತು. ಆಮೇಲೆ ಮಕ್ಕಳು ಫಸ್ಟ್ ಹೇಳಿದ್ದು ಸಂಡೇ ಮಮ್ಮಿ ಹೊರಗಡೆ ಹೋಗೋಣ ನ್ಯೂ ಇಯರ್ಗೆ ಅಂತ. ಆಮೇಲೆ ನಮ್ಮನೆಯವ್ರು ಬೇಡ, ಸಿಕ್ಕಾಬಟ್ಟೆ ರಶ್ ಇರುತ್ತೆ, ಏನೂ ನೋಡೋಕ್ಕಾಗಲ್ಲ, ಜನನೂ ಜಾಸ್ತಿ ಇರ್ತಾರೆ, ಎಲ್ಲೂ ಹೋಗೋದು ಬೇಡ, ನೆಕ್ಸ್ಟ್ ಸಂಡೇ ಬೇಕಾದ್ರೂ ಹೋದ್ರಾಯ್ತು, ಇವಾಗ ಬಿಡ ಮನೇಲೇ ಇರ್ರಿ ಅಂತಂದರು. ಸರಿ ಮನೇಲೇ ನಾನ್ ವೆಜ್ ತರ್ತೀನಿ ಮಾಡೋಣ ಅಂತ. ಈಗ ಹೊರಗಡೆ ಹೋಗಿದ್ರೆ ಅಷ್ಟು ಖರ್ಚಾಗೋ ಬದಲು ಕಮ್ಮಿ ಖರ್ಚಲ್ಲೇ ಒಳ್ಳೆ ಟೇಸ್ಟ್ ಫುಡ್ಡು ಮನೆಯಲ್ಲೇ ರೆಡಿ ಮಾಡಿದೆ. ನನ್ನ ಮಗ ಯಾವಾಗಲೂ ಎಗ್ ರೈಸ್ ಮಾಡಿರಿ ಮಮ್ಮಿ ಅಂತ ಅಂತಿದ್ದ. ಇನ್ನು ಮತ್ತೆ ನಾನು ಧನುರ್ಮಾಸ ಶುರು ಮಾಡಿದ್ರೆ ಮತ್ತೆ ಒಂದು 10 ದಿನ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸರಿ ಆಯಿತು ಎಗ್ ರೈಸೇ ಮಾಡೋಣ ಅಂತ ಅಂದ್ಬಿಟ್ಟು, ಅವ್ನು ಕಬಾಬು ಎಗ್ ರೈಸ್ ಅಂದರೆ ತುಂಬ ಇಷ್ಟಪಡ್ತಾನೆ. ಸರಿ ಅದಕ್ಕೇ ಎಗ್ ರೈಸ್ ಮಾಡೋಣ ಅಂತ ಮಾಡಿದೆ. ಚೆನ್ನಾಗಿ ಎಗ್ ರೈಸು ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ಟೈಮ್ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದು ಇದು ಕೆಲಸ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಆರಾಮ್ ಕೂತ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಮತ್ತೆ ಕೆಲಸ. ಇನ್ನು ಕಬಾಬಿಗೆಲ್ಲ ರೆಡಿ ಮಾಡಿಟ್ಬಿಟ್ರೆ ಮತ್ತು ಪಾಲಕ್ ಕಬಾಬೇ ಮಾಡಿದೆ, ತುಂಬ ಚೆನ್ನಾಗಾಗಿತ್ತು ಅದೂ. ಅಂದರೆ ಕಬಾಬ್ ಪೌಡ್ರ್ ಯಾವುದೂ ಅಂಗಡಿದು ಯಾವುದೂ ನಾನು ತಂದು ಹಾಕಿರಲಿಲ್ಲ, ನಾನೇ ಮನೆಯಲ್ಲೇ ಹಾಕಿದ್ದೆ ಅಷ್ಟೇ. ಏನೇನೋ ಇದು ಏನಪ್ಪ ಕಾರ್ನ್ಫ್ಲೋರ್ ಹಾಕಿದ್ದೆ, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಸಾಲ್ಟು ಹಾಕ್ಕೊಂಡು ಆಮೇಲೆ ಇದನ್ನೆಲ್ಲ ಸ್ವಲ್ಪ ಕಸ್ತೂರಿ ಮೇಥಿನೇ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದು ಘಮ ಕೊಡುತ್ತೆ. ರುಬ್ಬಕ್ಕೆ ಪಾಲಕ್ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡ್ಕೋಬೇಕು, ಅದನ್ನು ವೀಡಿಯೋ ಹಾಕಲಿಲ್ಲ. ಅದು ಮಾಡ್ಕೊಳ್ಳೆ ಟೈಮ್ ಆಗೋಗಿತ್ತು ಅಂತಂದ್ಬಿಟ್ಟು ಹಂಗೆ ಹುರ್ಕೊಂಡು ಹಾಕೊಂಬಿಟ್ಟಿದ್ದೆ ಫಸ್ಟೇ. ಪಾಲಕ್ ಸೊಪ್ಪು ಒಂದು ಮೊಟ್ಟೆ ಹಾಕ್ತೀನಿ, ಸ್ವಲ್ಪ ಎಲ್ಲ ಚೆನ್ನಾಗಿ ಮ್ಯಾಗ್ನೆಟ್ ಥರ ಇಟ್ಕೊಳ್ಳುತ್ತಲ್ಲ, ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳಲ್ಲ. ಹಂಗಾಗಿ ಮೊಟ್ಟೆನೂ ಒಂದು ಸ್ವಲ್ಪ ಮೊಸರು, ನೀರು ಒಂದು ಸ್ವಲ್ಪನೂ ಹಾಕಿಲ್ಲ, ರುಬ್ಬಕ್ಕೆ ಹಾಕಿದ್ನಲ್ಲ ಅಂತ ಅಂದ್ಬಿಟ್ಟು ನೋಡಿ. ಪಾಲಕ್ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು. ಇವತ್ತು ಫುಲ್ ಸಂಡೇ ನಾನ್ ವೆಜ್ ಎಲ್ಲ ಪಾಲಕ್ ಗ್ರೇವಿ ಮಾಡಿದ್ದೆ, ಪಾಲಕ್ ಕಬಾಬ್ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು, ಒಳ್ಳೆ ಟೇಸ್ಟು ಫ್ರೆಂಡ್. ಇದನ್ನು ರೆಡಿ ಮಾಡಿಟ್ರೆ ನಂಗೆ ಸಂಜೆಗೆಲ್ಲ ಮಾಡ್ಕೊಡೋಕೆ ಬಿಸಿ ಬಿಸಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು, ಇನ್ನು ಸಂಜೆಗೆ ಮತ್ತೆ ಹೊರಗಡೆ ತೊಳೆಯೋದು ಕ್ಲೀನ್ ಮಾಡೋದೆಲ್ಲ ಇದ್ದೇ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ಕೋಬೇಕು. ಸರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆರಾಮಾಗಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ, ಮನೆ ಕೆಲಸ ಎಲ್ಲ ಫುಲ್ಲು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಸಂಜೆ ಆಲ್ರೆಡಿ 7 ಗಂಟೆ ಆಗಿತ್ತು. ಮಕ್ಳಿಗೆ ಕೇಳಿದೆ, ಸರಿ ಮಾಡಿಕೊಡ್ರಿ ಮಮ್ಮಿ, ಮತ್ತೆ ನೀವು ಮತ್ತೆ ಕೆಳಗಡೆ ಎಲ್ಲ ತೊಳೆಯೋಕೆ ಹೋಗ್ತೀರಾ, ರಂಗೋಲಿ ಹಾಕೋಕೆ ಹೋಗ್ತೀರಾ, ಲೇಟಾಗಿ ಹೋಗುತ್ತೆ ಅಂತ. ಸರಿ ಎಲ್ಲ ಮಾಡಿಕೊಟ್ಬಿಟ್ಟೆ ಹೋಗೋದು. ಸರಿ ಇಲ್ಲಿ ಕೆಳಗಡೆ ಹೋದರೆ ನನಗೆ ಎಷ್ಟೊತ್ತಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇವತ್ತು ಬೇರೆ ಕೆಳಗಡೆ ಮನೇಲಿ 2 ಮನೆ, ಇಬ್ಬರೂ ಇಲ್ಲ. ಒಬ್ಬರು ಪಿಕ್ಚರ್ಗೆ ಹೋಗಿದ್ದೀನಿ ಆಂಟಿ ಅಂತಾರೆ, ಒಬ್ಬರು ಇಲ್ಲ ನಾನು ಊರಿಗೆ ಹೋಗಿದ್ದೀನಕ್ಕ ಅಂತಾರೆ. ಸರಿ ಅಯ್ಯೋ ಏನಪ್ಪ ಎಲ್ಲ ಒಳ್ಳೆ ಕೆಲಸ ಒಂದೇ ದಿನ ಹಿಂಗೆ ಆಗ್ತಾವಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಮೇಲೆ ನಾನು ಹೋದೆ, ನನ್ನ ಚಿಕ್ಕ ಮಗನ ಕರ್ಕೊಂಡು, ಪಾಪ ಕೆಳಗಡೆ ಹೋಗೋಣ ಅಂತ. ಎಲ್ಲ ಹೋಗಿ ತೊಳೆದು ಕ್ಲೀನ್ ಮಾಡಿ ಅಪ್ಪ ಸಾಕು ಬೇಕು ಅನ್ನಿಸ್ಬಿಡ್ತು ನಂಗೆ. ಸಂಡೇ ಎಷ್ಟೊತ್ತಿಗೆ ಆವತ್ತೇ ನನ್ನ ಮಗನೂ ಕೇಕ್ ಕಟ್ ಮಾಡ್ಬೇಕು ಮಮ್ಮಿ ಅಂತಲೇ ಇದ್ದ. ವರ್ಷ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಕೋತಿದ್ವಿ, ಎಲ್ಲರೂ ಸೇರಿ ಮೇಲ್ಗಡೆ ಎಲ್ಲ ಪಾರ್ಟಿ ಇದು ಮಾಡ್ಕೊಂಡು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾಡೋರು. ಸರಿ ಯಾರೂ ಇರಲಿಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಸರಿ ನಾವೇ ಮಾಡ್ಕೊಳ್ಳೋಣ, ಆಯಿತು ಕಣಪ್ಪ ಹಿಂಗೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೆಳಗಡೆ ಹೋಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ರಂಗೋಲಿ ಹಾಕಿ ಬಂದೆ. ಕಬಾಬ್ ತುಂಬ ಚೆನ್ನಾಗಾಗಿತ್ತು. ನಮ್ಮ ಮನೆಯವ್ರು ಅಂತಿರು ಚೆನ್ನಾಗಾಗಿದೆ ಬಿಡು, ಪಾಲಕ್ ಕಬಾಬು ಒಳ್ಳೆ ಟೇಸ್ಟ್ ಇದೆ. ಬೆಳ್ಳುಳ್ಳಿ ಸ್ವಲ್ಪ ಮುಂದಾಗಿ ಹಾಕಿದ್ದೆ, ಅದು ಫ್ಲೇವರ್ ಚೆನ್ನಾಗಿ ಕೊಡ್ತಾಯಿತ್ತು. ನೋಡಿ ಫ್ರೆಂಡ್ಸ್, ಹಿಂಗೆ ರಂಗೋಲಿ ಜಾಸ್ತಿ ದೊಡ್ಡದಾಗಿ ಹಾಕಲಿಲ್ಲ, ತುಂಬ ಟಯರ್ಡ್ ಆಗಿತ್ತು ನನಗೆ. ಚಿಕ್ಕದಾಗಿ ಹಾಕ್ಬಿಟ್ಟು ಮೇಲೆ ಬಂದ್ಬಿಟ್ಟು ಕೇಕ್ ಕಟ್ ಮಾಡಿ ತಿಂದು ಒಂಚೂರು ಅದು ತಿನ್ನೋಕ್ಕೂ ಮನಸ್ಸಿರಲಿಲ್ಲ.
ತಿಂದೆ. ಓಕೆ ಫ್ರೆಂಡ್ಸ್, ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.